ಫಕ್ ದಿಲ್ಲಿ ಪೊಲೀಸ್, ಫಕ್ ಬಿಜೆಪಿ, ಫಕ್ ಇಂಡಿಯನ್ ಆರ್ಮಿ, ಮಾಕಿ ಶೂಟ್ ಕುಮಾರಿ. ನಮಸ್ತೆ ಸ್ನೇಹಿತರೆ, ನಮ್ಮ ದೇಶದಲ್ಲಿ ಏನು ಆಗ್ಬಾರ್ದು ಅಂತ ದೇಶ ಪ್ರೇಮಿಗಳು, ದೇಶದ ಪರವಾಗಿದ್ದಂತ ಜನರು ಅಂದ್ಕೊಂಡಿದ್ರು, ಇದು ಈಗ ಆಗ್ತಾ ಇದೆ. ಏನು ಆಗ್ಬೇಕು ಅಂತ ನಿರ್ಧಾರ ಮಾಡಿ ಕೆಲವು ದೇಶದ್ರೋಹಿಗಳು ಪ್ಲಾನ್ ಮಾಡಿದ್ರು, ಅದೇ ಆಗ್ತಾ ಇದೆ. ಸಿಜೆಪಿ ಅನ್ನುವಂತ ಒಂದು ಆನ್ಲೈನ್ ಮೂವ್ಮೆಂಟ್ ಮುಖಾಂತರ ಸ್ಟಾರ್ಟ್ ಆದಂತ ಈ ಯುವಕರ ದಂಡು ತನ್ನ ಒಂದು ಪ್ರತಿಭಟನೆಯಾಗಿ ಕನ್ವರ್ಟ್ ಮಾಡುತ್ತೆ. ನೀಟ್ ಪೇಪರ್ ಲೀಕ್ ಅನ್ನು ಅಸ್ತ್ರವಾಗಿಟ್ಕೊಂಡು ಶಿಕ್ಷಣ ಮಂತ್ರಿಗಳ ಒಂದು ರಾಜೀನಾಮೆಯನ್ನು ಕೇಳುತ್ತೆ. ಕೇಳಿ, ತಪ್ಪಿಲ್ಲ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಂತದ್ದು 100% ತಪ್ಪು. ಅದಕ್ಕೆ ಸರ್ಕಾರ ಜವಾಬ್ದಾರಿ ತಗೊಂಡಿದೆ. ತಪ್ಪಿತಸ್ಥರನ್ನ ಜೈಲಿಗೆಟ್ಟಿದೆ. ಓಕೆ, ಮತ್ತೆ ಅವರ ರಾಜೀನಾಮೆ ಕೇಳಿದ್ದು ಓಕೆ, ಫೈನ್. ಅದರ ಬಗ್ಗೆ ಯಾವುದೇ ತಕರಾರಿಲ್ಲ. ಮಾಡಿ, ಪ್ರತಿಭಟನೆ ಮಾಡುವಂತದ್ದು ಪ್ರತಿಯೊಬ್ಬರ ಹಕ್ಕು. ಆದ್ರೆ ಅದಾದ ನಂತರ ಅದು ಪಡೆದುಕೊಂಡಂತ ರೀತಿ ಇದೆಯಲ್ಲ, ದೇಶವನ್ನ ಎರಡು ತುಂಡು ಮಾಡ್ತೀನಿ, ಭಾರತ ತೇರೆ ತುಕುಡೆ ಹೋಂಗೆ ಅನ್ನುವಂತ ಕೆಲವು ತುಕುಡೆ ಗ್ಯಾಂಗ್ ಗಳಿಗೆ ಸಪೋರ್ಟ್ ಮಾಡಿರುವಂತ, ಅವ್ರು ಬಂದು ಸಪೋರ್ಟ್ ಮಾಡಿರುವಂತದ್ದು, ಆರ್ಟಿಕಲ್ 370 ಮತ್ತೆ ಅಲ್ಲಿ ಮರುಸ್ಥಾಪಿಸಿ ಕಾಶ್ಮೀರದಲ್ಲಿ ಕಾಶ್ಮೀರವನ್ನ ಸಪರೇಟ್ ಮಾಡ್ತೀವಿ ಅಂತ ಸಪರೇಟಿಸ್ಟ್ ಗಳು ಬಂದು ಸಪೋರ್ಟ್ ಮಾಡಿರುವಂತದ್ದು, ಹಿಂದೂ ದೇವರುಗಳನ್ನ ಅವಹೇಳನ ಮಾಡಿರುವಂತವರಿಗೆ ಅಲ್ಲಿ ಸಪೋರ್ಟ್ ಮಾಡಿರುವಂತದ್ದು. ಹಾಗಾದ್ರೆ ಅದರ ಉದ್ದೇಶವನ್ನ ಅದು ಮರೆತ್ ಬಿಡ್ತಲ್ವಾ? ಅಲ್ಲಿ ಒಂದು 30% ಸ್ಟೂಡೆಂಟ್ಸ್ ಏನೋ ನಿಜವಾಗ್ಲೂ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಪ್ರತಿಭಟನೆ ಮಾಡೋದಕ್ಕೆ ಬಂದಿದ್ರೆ ಇವರನ್ನೆಲ್ಲ ನಂಬಿ, ಆದ್ರೆ ಉಳಿದಂತ 70% ಆಲ್ರೆಡಿ ಫಿಕ್ಸ್ಡ್. ಇದನ್ನ ಒಂದು ವಯೋಲೇಷನ್ ಮಾಡಬೇಕು, ಒಂದು ದೊಡ್ಡ ದಂಗೆ ಎಬ್ಬಿಸಬೇಕು, ನೇಪಾಳ ಬಾಂಗ್ಲಾದೇಶದಲ್ಲಿ ಆದಂತ ರೀತಿಯಲ್ಲಿ ದಂಗೆ ಎಬ್ಬಿಸಿ ನಮ್ಮ ಪಾರ್ಲಿಮೆಂಟ್ ಗೆ ನುಗ್ಗಬೇಕು, ಒಂದು ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಭಾರತದ ಮಾನ ಮರ್ಯಾದೆನ ಹರಾಜಾಕ್ಬೇಕು ಅನ್ನೋದು ಉದ್ದೇಶ ಆಗಿತ್ತು. ಅದು ಈಗ ಆಗ್ತಾ ಇದೆ. ಅದು ಯಾರ ಕಡೆಯಿಂದ ವಯೋಲೇಷನ್ ಸ್ಟಾರ್ಟ್ ಆಯ್ತು ಅನ್ನೋದು ಇನ್ ರಿಯಾಲಿಟಿ ನಮ್ಗೆಲ್ರಿಗೂ ಗೊತ್ತೇ ಇದೆ. ಸೊ ಅದರ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಬರೋದಿಲ್ಲ. ಇಲ್ಲಿ ಯಾರು ತಪ್ಪು ಯಾರು ಸರಿ ಅನ್ನೋದಲ್ಲ. ಒಬ್ಬ ವ್ಯಕ್ತಿ ಈಗ ನಮ್ಗೆ ಒಂದು ಸರ್ಕಾರದ ಬಗ್ಗೆ ದ್ವೇಷ ಇದ್ರೆ ವಿರೋಧಿಸಿ, ಪ್ರತಿಭಟಿಸಿ, ಅಥವಾ ಒಂದು ಮೋದಿಯನ್ನ ವಿರೋಧಿಸಿ, ಯಾವ ಪಕ್ಷವನ್ನ ವಿರೋಧಿಸಿ. ಆದ್ರೆ ಮೋದಿ ಪಕ್ಷವನ್ನ ವಿರೋಧಿಸುವ ಭರದಲ್ಲಿ ಒಂದು ದೇಶವನ್ನ ವಿರೋಧಿಸುವಂತವರು, ಅವರ ಜೊತೆ ನಾವು ಕೈ ಜೋಡಿಸಿಕೊಂಡು ಪ್ರತಿಭಟನೆ ಮಾಡೋದಿದ್ರೆ ನಿಮ್ಮ ಉದ್ದೇಶ ಏನು ಅನ್ನೋದು ಪ್ರಶ್ನೆ ಆಗತ್ತೆ. ಬಹುಶಃ ಸರ್ಕಾರ ಇದಕ್ಕೋಸ್ಕರ ಇಷ್ಟು ಸಮಯ ವೆಯ್ಟ್ ಮಾಡಿ ಅಲ್ಲಿರುವಂತ ನಿಜವಾದ ಮುಖಗಳನ್ನ ಹೊರತೆಗೆದು ಮತ್ತೆ ಈ ಪ್ರತಿಭಟನೆ ಹತ್ತಿಕ್ಕುವಂತ ಪ್ರಯತ್ನ ಮಾಡಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಹುಶಃ ದೇಶವನ್ನ ಪ್ರೀತಿಸುವಂತ ಯಾವುದೇ ಯುವಕ ಕೂಡ ದೇಶದ ಪ್ರಾಪರ್ಟಿ ಮೇಲೆ ದಾಳಿ ಮಾಡೋದಕ್ಕೆ ಹೋಗೋದಿಲ್ಲ. ನಮಗೆ ನಮ್ಮ ಮನೆಯಲ್ಲಿ ಏನೇ ತಪ್ಪಾದ್ರೂ ನಾವು ಮನೆಗೆ ಬೆಂಕಿ ಕೊಡೋದಕ್ಕೆ ಹೋಗೋದೇ ಇಲ್ಲ. ಸೊ ಹಾಗಾಗಿ ನಮ್ಮ ದೇಶ ಅನ್ನೋದು ನಮ್ಮ ಮೊದಲ ಮನೆ ಇದ್ದಾಗ, ಈ ದೇಶದಲ್ಲಿ ಶಾಂತಿ ಇದ್ರೆ, ಈ ದೇಶ ಇದ್ರೆ ನಾವೆಲ್ಲ, ಮೋದಿ ಬರ್ಬೋದು, ಇನ್ನೊಂದು ಬಿಜೆಪಿ ಪಕ್ಷನೋ ಕಾಂಗ್ರೆಸ್ ಪಕ್ಷನೋ ಬರ್ಬೋದು, ಹೋಗ್ಬೋದು, ಅಧಿಕಾರ ಇರ್ಬೋದು, ಇರದೇ ಇರ್ಬೋದು, ಆದ್ರೆ ದೇಶ ಉಳಿದ್ರೆ ನಾವೆಲ್ಲ. ಯುವಕರು ಇವತ್ತು ಇದರ ಬಗ್ಗೆ ಒಂಚೂರು ಗಮನ ಹರಿಸಬೇಕು. ಯಾರು ಇಂತ ಪ್ರತಿಭಟನೆಗಳಿಗೆ ಕುಮ್ಮಕ್ ನೀಡಿದಾರೋ ಅವನ್ ಯಾವನ ಒಬ್ಬ ಬರ್ಗರ್ ತಿನ್ಕೊಂಡು ಆರಾಮಾಗಿ ಓಡಾಡ್ತಿದ್ದಾನೆ, ನನ್ಗೂ ಈ ಪ್ರೊಟೆಸ್ಟ್ ಸಂಬಂಧ ಇಲ್ಲ, ಐ ಆಮ್ ನಾಟ್ ಅಕೌಂಟೇಬಲ್ ಅಂತ ಹೇಳ್ತಾನೆ. ಇನ್ನೊಬ್ಬನಿಗೆ ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋದೇ ಅವ್ನಿಗೆ ಗೊತ್ತಿಲ್ಲ. ಅವನಿಗೆ ಒಂದು ಕರೆಕ್ಟ್ ಆಗಿ ಅದಕ್ಕೆ ಸ್ಟೇಟ್ಮೆಂಟ್ ಗೆ ಆನ್ಸರ್ ಮಾಡೋದಕ್ಕೆ ಅವ್ನಿಗೆ ಗೊತ್ತಾಗ್ತಿಲ್ಲ. ಸೊ ಇಲ್ಲಿ ಪ್ರತಿಭಟನೆಯ ಅನ್ನುವಂತ ಒಂದು ನೀಟ್ ಕ್ವಶನ್ ಪೇಪರ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಯುವಕರನ್ನ ಮೈಂಡ್ ಡೈವರ್ಟ್ ಮಾಡಿ ಅವರನ್ನ ಕ್ರಿಮಿನಲ್ಸ್ ಆಗಿ ಮಾಡುವಂತ ಒಂದು ಹುನ್ನಾರ ಇದೆಯಲ್ಲ, ಕೆಲವೊಂದು ಇದರಲ್ಲಿ ಎಕ್ಸ್ಟರ್ನಲ್ ಲಿಂಕ್ ಗಳೆಲ್ಲ ಜಾಯಿನ್ ಆಗ್ತಾ ಇದೆ. ಇನ್ನು ತನಿಖೆ ಆಗುತ್ತೆ, ನಮ್ಗೆ ಗೊತ್ತಿದೆ. ಸ್ನೇಹಿತರೆ, ಇಲ್ಲಿ ಯಾರ ಪರ ಯಾರ ವಿರುದ್ಧ ಅನ್ನೋದಲ್ಲ ಪ್ರಶ್ನೆ, ದೇಶದ ಪರ. ಈ ದೇಶ ಉಳಿದ್ರೇನೆ ನಾವು ನೀವು ಎಲ್ಲ.